ಮಂಡ್ಯದ ಕೆರಗೋಡಿನಲ್ಲಿ ಕೇಸರಿ ಕಿಚ್ಚಿನ ಪ್ರತಿಭಟನೆಯಾಗ್ತಾ ಇದೆ. ಹನುಮ ಧ್ವಜ ತೆರವನ್ನ ವಿರೋಧಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಮಂಡ್ಯ ಡಿಸಿ ಕಚೇರಿವರೆಗೂ 15 ಕಿಲೋಮೀಟರ್ ಪಾದಯಾತ್ರೆಯನ್ನ ಆ ಗ್ರಾಮದ ಗ್ರಾಮಸ್ಥರು ಕೈಗೊಂಡಿದ್ದಾರೆ. ಅದರಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯ ಕಾರ್ಯಕರ್ತರು, ನಾಯಕರು ಕೂಡ ಪಾಲ್ಗೊಂಡಿದ್ದಾರೆ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಪಾದಯಾತ್ರೆಯಲ್ಲಿ ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆ ಮೊಳಗ್ತಾ ಇದೆ. ಗ್ರಾಮಸ್ಥರ ಪಾದಯಾತ್ರೆಯಲ್ಲಿ ಬಿಜೆಪಿ ಜೆಡಿಎಸ್ ಕೂಡ ಭಾಗಿಯಾಗಿದೆ. ಇನ್ನು ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಅವರು ಕೂಡ ಈ ಕೇಸರಿ ಪ್ರತಿಭಟನೆಗೆ ಸಾಥ್ ನೀಡಿದ್ದಾರೆ. ಏನಿದರ ಮರ್ಮ ಅನ್ನುವಂತಹ ಪ್ರಶ್ನೆ ಮತ್ತೊಂದು ಕಡೆ ಇದೆ. ಕಾಲ್ನಡಿಗೆ ಜಾಥಾದೊಂದಿಗೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವಂತಹ ಪ್ರಯತ್ನ ಈ ಎಲ್ಲರದ್ದಾಗಿದೆ. ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಕೂಡ ಕಟ್ಟೆಚ್ಚರವನ್ನ ವಹಿಸಿದ್ದಾರೆ. ಇನ್ನು ಕೆರಗೋಡು ಗ್ರಾಮ ಏನಿದೆ, ಆ ಗ್ರಾಮದಲ್ಲಿ 2ನೇ ದಿನನೂ ಅಲ್ಲಿರುವಂತಹ ವರ್ತಕರು, ಜನ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡೋ ಮೂಲಕ ಇವತ್ತಿನ ಈ ಪ್ರತಿಭಟನೆಗೆ ಅವರೆಲ್ಲರೂ ಕೂಡ ಸಾಥ್ ನೀಡ್ತಾ ಇದ್ದಾರೆ. ಇಲ್ಲಿ ಕೇಸರಿ ಶಾಲನ್ನ ಧರಿಸಿ ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಪಕ್ಷದ ಕಾರ್ಯಕರ್ತರು, ಎರಡೂ ಪಕ್ಷದ ನಾಯಕರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವುದನ್ನು ನಾವು ಗಮನಿಸಬಹುದಾಗಿದೆ. ಸಿಟಿ ರವಿ ಅವರು ಕೂಡ ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ಸಿಗೆ ಟಿಪ್ಪು ಸುಲ್ತಾನ್ ಗಾಳಿ ಸೋಕಿರಬೇಕು. ಟಿಪ್ಪು ಸುಲ್ತಾನ್ನಿಗೂ ಆಂಜನೇಯನ ಕಂಡ್ರೆ ಆಗ್ತಿರಲಿಲ್ಲ. ಅದಕ್ಕಾಗಿ ಶ್ರೀರಂಗಪಟ್ಟಣದಲ್ಲಿದ್ದಂಥ ಮೂಡಲಬಾಗಿಲ ಆಂಜನೇಯ ಸ್ವಾಮಿ ದೇವಾಲಯವನ್ನು ಅಲ್ಲಿದ್ದಂಥ ಆಂಜನೇಯನನ್ನು ತೆಗೆದು ಜಾಮಿಯಾ ಮಸೀದಿ ಮಾಡಿದ್ರು. ಈ ಕಾಂಗ್ರೆಸ್ನವರಿಗೂ ಆ ಟಿಪ್ಪು ಸುಲ್ತಾನ್ ಗಾಳಿ ಸೋಕಿದೆ. ಆ ಗಾಳಿ ಬಿಡಿಸಿದ್ರೆ ನೆಟ್ಟಗಾಗ್ತಾರೆ. ನಾವು ಈಗ ಅವ್ರು ಧ್ವಜ ಇಳಿಸಿ ರಾಜಕಾರಣ ಮಾಡಿದ್ಯಾರು? ಧ್ವಜ ಇಳಿಸ್ತಾ ಇದ್ರೆ ನಾವು ಹೋರಾಟ ಮಾಡುವಂಥ ಅನಿವಾರ್ಯತೆ ಬರ್ತಾ ಇತ್ತಾ? ಧ್ವಜ ಇಳಿಸ್ತವ್ರು ಅವರು, ರಾಜಕಾರಣ ಮಾಡಿರೋರು ಅವರು, ಹಿಂದೂ ವಿರೋಧಿಯಾಗಿ ವರ್ತನೆ ಮಾಡಿರೋದು ಅವರು. ಆ ಹಿಂದೂ ವಿರೋಧಿ ವರ್ತನೆ ವಿರುದ್ಧ ನಮ್ಮ ಹೋರಾಟ. ರಾಷ್ಟ್ರಧ್ವಜ ಆರಿಸಿ ಏನೂ ಸಮಸ್ಯೆ ಇಲ್ಲ. ಇವ್ರಿಗೆ ಯೋಗ್ಯತೆ ಇಲ್ವಾ? ಇದಕ್ಕಿಂತ ದೊಡ್ಡ ಧ್ವಜಸ್ತಂಭ ಕಟ್ಟೋಕೆ ಯೋಗ್ಯತೆ ಇಲ್ಲ ಇವರಿಗೆ. ಇನ್ನೂ ದೊಡ್ಡ ಧ್ವಜಸ್ತಂಭ ಕಟ್ಟಲಿ. ಇವ್ರ ರಾಷ್ಟ್ರಭಕ್ತಿ ನಮಗೆ ಗೊತ್ತಿಲ್ವಾ? ಇವರ ರಾಷ್ಟ್ರಭಕ್ತಿ ಹಣೆ ಬರ ಹುಬ್ಬಳ್ಳಿನಲ್ಲಿ ಧ್ವಜ ಹಾರಿಸಕ್ ಹೋದಂತವ್ರ ಮೇಲೆ ಗುಂಡು ಹಾರಿಸಿದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.